ಸುಮ್ಮ ಅವಾಗ ಚಪಾತಿ ಮುದ್ದೆ ಮಾಡ್ಬೇಕಲ್ವೇನಮ್ಮ? ಮದ್ವೆ ದೋಸ್ಟಲ್ಲಿ ಏನ್ ಹೇಳಿದ ಗೊತ್ತಣ್ಣ ಇವನು? ತಿಂಡಿ ನೀ ಮಾಡಿದ್ರೆ ತರಕಾರಿ ನಾ ಹೆಚ್ಚ್ತೀನಿ ಅಂದ, ಊಟ ನೀ ಮಾಡಿದ್ರೆ ತಟ್ಟೆ ನಾ ತೊಳಿತೀನಿ ಅಂದ, ಬಟ್ಟೆ ನೀ ಹೋಗಿದ್ರೆ ಅದನ್ನ ಹಿಂಡಿ ನಾನೇ ಹಾರಾಕ್ತೀನಿ ಅಂತ ಹೇಳಿ ಸ್ವಲ್ಪ ದಿನ ಆದ್ಮೇಲೆ ಬಟ್ಟೆ ಹಾರಾಕ ಕ್ಲಿಪ್ ಕೇಳಿದ್ರು ಕೊಡಲ್ಲ ಅಂತಾನೆ. ಕಪ್ಪಲ್ಲಟ್ ನನ್ ಮಗ. ಯಾಕೋ? ಅವಾಗೇನೋ ಮನಸ್ಸಲ್ಲಿ ಹೇಳೋದಪ್ಪ. ಯಾಕೆ ನೀನ್ ಸುಳ್ಳು ಹೇಳಿಲ್ವಾ? ಮದ್ವೆ ದೋಸ್ತರಲ್ಲಿ ಅತ್ತೆ ಮಾವನ ನಮ್ಮ ಅಪ್ಪ ಅಮ್ಮಂತರ ನೋಡ್ಕೊಂತೀನಿ ಅಂದ್ಲು. ಮದ್ವೆಗೆ 6 ತಿಂಗಳಿಗೆ ಬೇರೆ ಮನೆ ಮಾಡೋಣ ಅಂದ್ಲು. ನಿಮ್ಮ ಅಕ್ಕನ ನನ್ ಸ್ವಂತ ಅಕ್ಕನ್ ತರ ನೋಡ್ಕೊಂತೀನಿ ಅಂದ್ಲು. ಮನೆಗೆ ಏನಾದ್ರೂ ತಂದ ಹಾಕಿಲ್ಲ ಅಂದ್ರೆ ನಿಮ್ಮ ಅಕ್ಕನ್ ಯಾಕೋ ತಂದಿಲ್ಲ ಅಂತ ಬೈತಾಳೆ. ಹಂಗೆಲ್ಲ ಬೈಬಾರ್ದು ಕಣಮ್ಮ. ನಾನು ಆಫೀಸ್ಗೆ ಹೋದಾಗ ನಂಗೆ ಹೊಟ್ಟೆ ನೋವು, ಆಸ್ಪತ್ರೆಗೆ ಹೋಗ್ಬೇಕು ಅಂತ ನಂತರ ದುಡ್ಡು ಇಸ್ಕೊಂಡು ಫ್ರೆಂಡ್ ಜೊತೆ ಚಿಕ್ಕಪೇಟೆ ಹೋಗ್ತಾಳೆ ಬಟ್ಟೆ ತರಕ್ಕೆ. ಬನ್ನಿ ಮೇಡಮ್, ಹೋಲ್ಸೇಲ್ ರೇಟ್. ಚಿಕ್ಕಪ್ಪ, ನೀನ್ ಡೈಲಿ ಮನೆಗೆ ಎಷ್ಟು ಲೀಟರ್ ಹಾಲು ತರ್ತೀಯ ಹೇಳು? ಅರ್ಧ ಲೀಟ್ರು.